ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ತಹಶೀಲ್ದಾರ್ಗೆ ಸಚಿವರ ತರಾಟೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲೆಫ್ಟ್ ರೈಟ್ ಕೆಲಸ ವಿಳಂಬ ಮಾಡ್ತಿರೋ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಏನ್ ಡ್ರಾಮಾ ನೋಡಕ್ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 2832 RTC ಮಿಸ್ ಮ್ಯಾಚ್ ಕೇಸ್ ಇದೆ. ಇದೆಲ್ಲವನ್ನ ಯಾವಾಗ ಮಾಡ್ತೀರಾ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಡಿ ದುರಸ್ತಿ ಅಭಿಯಾನಕ್ಕೆ ವೇಗವನ್ನ ತುಂಬಬೇಕು. ಸರ್ಕಾರಿ ಜಮೀನು ಒತ್ತುವರಿ ಬೇಗ ತೆರವುಗೊಳಿಸಬೇಕು. ಇನ್ನು ಜನರ ಕೆಲಸ ಮಾಡದಿರಲು ನೆಪ ಹುಡುಕೋದನ್ನ ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಜನಸೇವೆ ಮಾಡಿ ಅಂತ ಹೇಳಿದ್ದಾರೆ. ಕಚೇರಿಗಳ ಕೆಲಸ ತ್ವರಿತವಾಗಿ ಮಾಡಲು ಕೃಷ್ಣ ಬೈರೇಗೌಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರಿಂದ ಫುಲ್ ತರಾಟೆ. ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ತಹಶೀಲ್ದಾರ್ಗೆ ಸಚಿವರು ಕಂಪ್ಲೀಟ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲಸ ವಿಳಂಬ ಮಾಡ್ತಿರುವಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ತರಾಟೆಗೆ ತಗೊಂಡುಕೊಂಡಿದ್ದಾರೆ. ಏರು ಧ್ವನಿಯಲ್ಲೇ ಏನ್ ಡ್ರಾಮಾ ನೋಡಕ್ ಬಂದಿದ್ದೀರಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ 2832 RTC ಮಿಸ್ ಮ್ಯಾಚ್ ಕೇಸ್ಗಳು ಬಾಕಿ ಉಳಿದಿವೆ. ಇವೆಲ್ಲವನ್ನ ಯಾವಾಗ ಮಾಡ್ತೀರಾ ಹೇಳ್ರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಕೋಡಿ ದುರಸ್ತಿ ಅಭಿಯಾನಕ್ಕೆ ವೇಗ ತುಂಬಬೇಕು. ಇನ್ನು ಸರ್ಕಾರಿ ಜಮೀನು ಒತ್ತುವರಿ ಬೇಗ ತೆರವುಗೊಳಿಸಬೇಕು. ಇನ್ನು ಜನರ ಕೆಲಸ ಮಾಡದಿರಲು ನೆಪವನ್ನ ಹುಡುಕೋದನ್ನ ಬಿಟ್ಟು ಬಿಡಿ ಅಂತ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ. ತಂತ್ರಜ್ಞಾನವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಜನ ಸೇವೆಯನ್ನ ಮಾಡಬೇಕು. ಕಚೇರಿಗಳ ಕೆಲಸ ತ್ವರಿತವಾಗಿ ಮಾಡಲು ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆಗಳನ್ನ ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದೆ. ನಾವು ನಿಮ್ ಜೊತೆಗಿದ್ದೇವೆ. ಆದ್ರೆ ನಾವು ಇಬ್ರು ಇರೋದು ಇಲ್ಲಿ ಜನಗಳಿಗೋಸ್ಕರ ಅನ್ನೋದನ್ನ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ನಾವು ನೆಪಗಳು ಹೇಳ್ಕೊಂಡು ಜನಗಳಿಗೆ ಹಿಂಸೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಆ ಜನಗಳಿಗೆ ಪರಿಹಾರ ಕೊಡಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದಕ್ಕಾಗಿನೇ ನಾವಿಲ್ಲಿ ಕೂತಿರೋದು. ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ. ನಾವು ಮಾಡಬಾರ್ದು ಅನ್ನೋ ಮೈಂಡ್ ಸೆಟ್ ಇದ್ರೆ 101 ನೆಪಗಳು ಸಿಗ್ತವೆ ನಮ್ಗೆ ತಕ್ಷಣಕ್ಕೆ. ಇದಕ್ಕೆ ಕೈಗೆ ಹಿಡಿದ್ರೆ ಕಾಲು ಹೇಳ್ತಾರೆ, ಕಾಲಿಗೆ ಹಾಕಿದ್ರೆ ಕೈ ಅಂತ ಹೇಳಿ ಹೆಂಗ್ ಬೇಕೋ ನಾವು ಮಾಡ್ಬೋದು. ಮಾಡ್ಬೇಕು ಅಂದ್ರೇನು ದಾರಿ ಸಿಗುತ್ತೆ. ಮಾಡೋದಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ನೆಪಗಳು ಸಿಗ್ತವೆ. ಆದ್ರೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ನಮ್ಮ ಬೆಂಗಳೂರಿನ ಎಂಟೈರ್ ಟೀಮ್ ನಾವು ನಿಮ್ ಜೊತೆಗಿದ್ದೇವೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಲಿ, ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಸರ್ವೆ ಕಮಿಷನರ್, ರೆವಿನ್ಯೂ ಕಮಿಷನರ್ ಇದ್ದಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಲ್ಲರೂ ಕೂಡ ನಾವು ಈ ಯಾವುದೇ ಸಮಸ್ಯೆಗಳು ಬಂದ್ರೆ ನಾವು ಕೂಡ ನಿಮ್ ಜೊತೆಗೆ ಎಲ್ಲಾ ವಿಷಯಗಳಲ್ಲಿ ಇದ್ದೇವೆ. ನಾವು ಎಲ್ಲರೂ ಸೇರಿ ಕೆಲಸ ಕಡಿಮೆನೋ ಕೆಲಸ ಜಾಸ್ತಿನೋ ಅದನ್ನೆಲ್ಲ ನಾವು ಎಷ್ಟೇ ಜಾಸ್ತಿ ಕೆಲಸ ಅಂತ ತಿಳಿದ್ರು ಕೂಡ ಅದನ್ನ ನಾವು